So it's a matrices 5 marks 3 question 15 marks and next 2 marks 2 question 4 marks. So totally it's an 19 marks. Okay. So 19 marks ನಾವು expect ಮಾಡ್ಕೋಬಹುದು ಆಯ್ತಾ. So first problem class recording ಇದೆ. The first question ಏನಿದೆ ಅಂತಂದ್ರೆ so if A is equal to the matrix A is equal to matrix 2 minus 1, so 4 2. B is equal to the 4 3 minus 2 1. So and C is equal to minus 2 minus 3 minus 1 2. Okay. So 3 matrices are given. So what is that we have to find? First 2A plus 3B. Second one ಏನಿದೆ ಅಂತಂದ್ರೆ 3B plus 2C. So third one ಏನಿದೆ ಅಂದ್ರೆ A plus of B plus C. So fourth one ಏನಿದೆ ಅಂದ್ರೆ A plus of 2B minus C. And fifth one ಏನಿದೆ ಅಂದ್ರೆ A plus 1 by 2 into B. ಸೊ ನಿಮಗೆ ಯಾವ್ದು ಬೇಕಾದರೂ ಅಲ್ಲಿ ಕೇಳ್ಬೋದು ಆಯ್ತಾ. ಸೊ ಇದು 5 ಮಾರ್ಕ್ಸ್ ಕ್ವಶನ್ಸ್ ಆಯ್ತಾ. ಸೊ ಈಗ ಏನಿದೆ ಇಲ್ಲಿ ಸೊ ಅಡಿಷನ್ ಆಫ್ 2 ಮ್ಯಾಟ್ರಿಕ್ಸ್. ಸೊ 2 ಮ್ಯಾಟ್ರಿಕ್ಸ್ನ ನಾವು ಆ್ಯಡ್ ಮಾಡಬೇಕು ಇಲ್ಲ ಸಬ್ಟ್ರಾಕ್ಟ್ ಮಾಡಬೇಕು ಅಂದರೆ ರೂಲ್ಸ್ ಏನು ಅಂತಂದರೆ ದ ಆರ್ಡರ್ಸ್ ಆರ್ ಸೇಮ್, ದೆನ್ ವಿ ಕ್ಯಾನ್ ಆ್ಯಡ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ವಿ ಕ್ಯಾನ್ ಸಬ್ಟ್ರಾಕ್ಟ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್. ಸೊ ಆ ಒಂದು ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡ್ರೆ ಸೊ ನನಗೀಗೇನಿದೆ ಅಲ್ಲಿ ಫಸ್ಟ್ ಒನ್ನು 2A ಪ್ಲಸ್ 3B. 2 ಬರೀರಿ. ಎ ಅಂತಂದ್ರೆ ಮ್ಯಾಟ್ರಿಕ್ಸು 2 ಮೈನಸ್ 1 4 2 ಪ್ಲಸ್ 3 ಇಂಟು ಬಿ ಅಂತ ಅಂದರೆ ಸೊ 4 3 ಮೈನಸ್ 2 1. ಅಂದರೆ ಏನಾಯಿತು ಸ್ಕೇಲಾರ್ ಇಂಟು ಮ್ಯಾಟ್ರಿಕ್ಸ್. ಅಂದರೆ ಏನು ಡೆಫಿನೇಷನ್ನು? ಸೊ ಸ್ಕೇಲಾರ್ ಎಲಿಮೆಂಟ್ ಯು ಮಲ್ಟಿಪ್ಲೈ ಈಚ್ ಎಲಿಮೆಂಟ್ ಆಫ್ ಎ ಮ್ಯಾಟ್ರಿಕ್ಸ್. ಅಂದರೆ ಏನಾಗುತ್ತೆ ಸೊ 2 ಇಂಟು 2 ಅಂತ ಅಂದರೆ ಏನಾಯಿತು 4, 2 ಇಂಟು ಮೈನಸ್ 1 ಮೈನಸ್ 2, 4 ಇಂಟು 2 8, 2 ಇಂಟು 2 4 ಪ್ಲಸ್ 3 ಇಂದ ಮಲ್ಟಿಪ್ಲೈ ಮಾಡಿ, 3 ಇಸ್ ಎ ಸ್ಕೇಲಾರ್, ಮಲ್ಟಿಪ್ಲೈ ಟು ಈಚ್ ಎಲಿಮೆಂಟ್. ಸೊ ದೆನ್ 3 4s are 12, 3 3s are 9. ಸೊ 3 ಇಂಟು ಮೈನಸ್ 2 ಮೈನಸ್ ಸೊ 6, 3 ಇಂಟು 1 is 3. ಈಗ ಏನಾಯಿತು 2 ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡಬೇಕು. ಆ್ಯಡ್ ಅಂದರೆ ಏನಾಯಿತು 4 ಪ್ಲಸ್ 12, ಸೊ ಮೈನಸ್ 2 ಪ್ಲಸ್ 9 ಕರೆಸ್ಪಾಂಡಿಂಗ್ ಎಲಿಮೆಂಟ್ 8 ಮೈನಸ್ 6 ಅಂದರೆ ಪ್ಲಸ್ ಇಂಟು ಮೈನಸ್ 4 ಪ್ಲಸ್ 3 ಸಿಂಪ್ಲಿಫೈ ಮಾಡೋದು ಏನಿದು 4 ಪ್ಲಸ್ 12 ಅಂದರೆ 16. ಸೊ ನೆಕ್ಸ್ಟ್ ಮೈನಸ್ 2 ಪ್ಲಸ್ 9 ಅಂದರೆ ಏನಾಯಿತು 7, 8 ಮೈನಸ್ 6 ಅಂದರೆ 2, 4 ಪ್ಲಸ್ 3 7. ಸೊ ದಟ್ ಈಸ್ ದ 2A ಪ್ಲಸ್ 3B. ಸೊ ಇದೇ ಥರ ರಿಮೈನಿಂಗ್ ಪ್ರಾಬ್ಲಮ್ಸ್ ಮಾಡೋಣ. ಸೆಕೆಂಡ್ ಒನ್ ಏನಿದೆ ಅದು 3B ಪ್ಲಸ್ 2C. 3 ಬರೀರಿ. ಮ್ಯಾಟ್ರಿಕ್ಸ್ ಬಿ ಇಸ್ ದ 4 3 ಮೈನಸ್ 2 1 ಪ್ಲಸ್ 2 ಇಂಟು ಸಿ ಅಂತಂದರೆ ಮೈನಸ್ 2 ಮೈನಸ್ 3 ಮೈನಸ್ 1 2. ಈಗ ಏನು ಮಾಡ್ತೀರಾ ಅಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಅಂದರೆ ಸ್ಕೇಲಾರ್. 3 ಅಂದರೆ ಏನು 3 ಇಂಟು ಮ್ಯಾಟ್ರಿಕ್ಸ್ ಅಂದರೆ ಮಲ್ಟಿಪ್ಲೈ 3 ಈಚ್ ಎಲಿಮೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್. 3 4s are 12, 3 3s are 9, 3 ಇಂಟು ಮೈನಸ್ 2 ಮೈನಸ್ 6, 3 ಇಂಟು 1 is 3. ನೆಕ್ಸ್ಟ್ 2 ಇಂದ ಮಾಡ್ಕೊಳ್ಳೋಣ. ಏನಾಗುತ್ತೆ ಮೈನಸ್ 4 ಮೈನಸ್ 6 ಮೈನಸ್ 2, 2 ಇಂಟು 2 4. ಆ್ಯಡ್ ಮಾಡಿ ಕರೆಸ್ಪಾಂಡಿಂಗ್ ಎಲಿಮೆಂಟ್. ಸೊ ಅಂದರೆ ಏನಾಗುತ್ತೆ ಅಲ್ಲಿ ಆ್ಯಡ್ ಮಾಡಿದ್ರೆ ಸೊ ಇದೇನಾಗುತ್ತೆ 12 ಮೈನಸ್ 4, 9 ಮೈನಸ್ 6, ಮೈನಸ್ 6 ಮೈನಸ್ 2. ನೆಕ್ಸ್ಟ್ 2 ಪ್ಲಸ್ 4. ಸೊ ಆ್ಯಡ್ ಮಾಡಿದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಏನಾಯಿತು 12 ಮೈನಸ್ 4 ಅಂದರೆ ಏನಾಯಿತು ಸೊ ಇಟ್ ಈಸ್ 8. 3 ಮೈನಸ್ 8. ಸೊ 2 ಪ್ಲಸ್ 4 ಸಾರಿ ಇದೇನಿದೆ ಇದು 3 ಪ್ಲಸ್ 4. 3 ಪ್ಲಸ್ 4 ಅಂದರೆ ಏನು 7 ಆಯಿತಾ.
ಸೊ ನೆಕ್ಸ್ಟ್ ಅದಾಗ್ತಿದ್ದಂಗೆ ಈಗ ಏನು ಮಾಡಬೇಕು, ಇನ್ನೊಂದಿದೆ ಆಯಿತಾ. ಸೊ ಇನ್ನೊಂದು ಯಾವುದಿದೆ ಅಂತ ಅಂದರೆ ಥರ್ಡ್ ಕ್ವಶನ್ ಏನಿದೆ, ಸೊ ಎ ಪ್ಲಸ್ ಆಫ್ ಬಿ ಪ್ಲಸ್ ಸಿ ಆಯಿತಾ. ಎ ಬರೀರಿ, ಬಿ ಮ್ಯಾಟ್ರಿಕ್ಸ್ ಅಂದರೆ ಏನು, 4 3 -2 1 ಪ್ಲಸ್ ಸಿ ಅಂತ ಅಂದರೆ ಏನು, -2 -3 -1 2. ಸೊ ಎ ಬರೀರಿ, ಎ ಅಂತ ಅಂದರೆ ಏನು, 2 -1 4 2. ಸೊ ಇವೆರಡನ್ನು ಆ್ಯಡ್ ಮಾಡಿ, 4 -2 3 -3 -2 -1 1 + 2. ಸೊ ಈಗ ಏನಾಗುತ್ತೆ, ಇದು 2 -1 4 2 ಆಗೇ ಇರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ಇದೇನಾಗುತ್ತೆ, ಸೊ 4 -2 ಅಂದರೆ 2 0. ಸೊ ನೆಕ್ಸ್ಟ್ ಇದೇನಾಯಿತು -3, ಸೊ +3. ಸೊ ಆ್ಯಡ್ ಮಾಡಿ ಕರೆಸ್ಪಾಂಡಿಂಗ್ ಎಲಿಮೆಂಟ್, 2 + 2 -1 + 0 4 -3 2 + 3. ಸೊ ಈಗ ಏನಾಗುತ್ತೆ, 2 + 2 ಅಂದರೆ ಏನಾಯಿತು 4 -1 1 2 + 3 ಏನಾಯಿತು 5. ಮುಗೀತಾ, ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ನೆಕ್ಸ್ಟು ಫೋರ್ತ್ ಕ್ವಶನ್ ಏನಿದೆ, ಸೊ ಎ ಪ್ಲಸ್ ಆಫ್ 2b - ಸಿ. ಸೊ ನೆಕ್ಸ್ಟು ಸೊ ಏನಿದೆ, ಥರ್ಡ್ ಕ್ವಶನ್ ಏನಿದೆ ಅಂತಂದರೆ, ಸೊ ಏನಿದೆ ಥರ್ಡ್ ಅಲ್ಲ ಫೋರ್ತ್ ಒನ್, ಎ ಪ್ಲಸ್ ಆಫ್ 2b - ಸಿ. ಸೊ ಎ ಅಂತ ಅಂದರೆ ಏನು, 2 -1 4 ಪ್ಲಸ್ 2 ಇಂಟು ಬಿ ಅಂತ ಅಂದರೆ ಏನು, 4 3 -2 1 ಮೈನಸ್ ಸಿ ಅಂತ ಅಂದರೆ -2 -3 -1 2. ಈಗೇನು ಮಾಡ್ತೀನಿ, ಸ್ಕೇಲಾರಿಂದ ಮಲ್ಟಿಪ್ಲೈ ಮಾಡಿಬಿಡ್ತೀನಿ, 2 -1 4 2 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 4 8 2 3 6 -4 + 2 -1 +6 minus into minus +3 4 plus into minus minus -1 into -1 is +1 2 -2 -2 2 + 2 -2 ಸಿಂಪ್ಲಿಫೈ ಮಾಡಿದ್ರೆ ನಂಗೆ ಏನಾಗುತ್ತೆ, ಸೊ 10 + 2 ಅಂದರೆ ಏನಾಯಿತು 12. ಸೊ 12 ಆಯಿತು. ಸೊ -1 + 6 ಅಂದರೆ 5 5 + 3 ಏನಾಯಿತು 8 4 - 4 0 + 1 ಅಂದರೆ 1. ನೆಕ್ಸ್ಟ್ ಅದಾಗ್ತಿದ್ದಂಗೆ 4 -2 4 -2 ಅಂತ ಅಂದರೆ ಏನಾಯಿತು, ಇಟ್ ಈಸ್ 2. ದಟ್ ಈಸ್ ದ ಆನ್ಸರ್. ದ ಲಾಸ್ಟ್ ಒನ್ ನೋಡ್ಕೊಳ್ಳಿ, ಎ ಪ್ಲಸ್ 1/2 ಇಂಟು ಬಿ. ಎ ಬರೆಯೋಣ, ಎ ಈಸ್ 2 - 1 4 ಹಾಫ್ ಇಂಟು ಬಿ ಅಂತ ಅಂದರೆ 4 3 -2 1. ಈಗ 1/2ನ ಮಲ್ಟಿಪ್ಲೈ ಮಾಡಿ ಈಚ್ ಎಲಿಮೆಂಟ್ ಟು ದ ಮ್ಯಾಟ್ರಿಕ್ಸ್. ಸೊ ವಿಚ್ ಇಸ್ ಈಕ್ವಲ್ ಟು 2 - 1 4 2. 1/2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1/2 ಇಂಟು 4 ಅಂದರೆ 2 3/2 -1 1/2. ಈಗ ಆ್ಯಡ್ ಮಾಡೋಣ ಕರೆಸ್ಪಾಂಡಿಂಗ್ ಎಲಿಮೆಂಟ್, ಏನು 2 + 2 -1 + 3/2 4 - 1 2 + 1/2 2 + ಆಯಿತು 4. LCM ತಗೊಳ್ಳಿ, -2 + 3/2 ಅಂದರೆ 1/2 4 - 1 is 3 2 + ½ is ಏನಾಯಿತು 2 ½ ಅಂದರೆ 5/2 ಆನ್ಸರ್ ಆಯಿತು. ಸೊ ಇದು ಅಡಿಷನ್ ಮೇಲೆ ಬರೋ ಪ್ರಾಬ್ಲಮ್ ಆಯಿತಾ. ಸೊ ನೆಕ್ಸ್ಟ್ ಅದಾಗ್ತಿದ್ದಂಗೆ ಸೆಕೆಂಡ್ ಕ್ವಶನ್, ಅಂದರೆ ಈ ಟೈಪಲ್ಲಾದ್ರೂ ಕೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದರೆ, ಫೈಂಡ್ ಎ ಎನ್ ಮ್ಯಾಟ್ರಿಕ್ಸು ಎ ಎನ್ ಬಿನ ಕ್ಯಾಲ್ಕುಲೇಟ್ ಮಾಡಿ. ಸೊ ಇಫ್ ನನಗೇನಾಗಿದೆ, ಸೊ 2a + b is equal to
4 4 7 7 3 4 ಆ್ಯಂಡ್ ಇನ್ನೊಂದು ಮ್ಯಾಟ್ರಿಕ್ಸ್ ಕೊಟ್ಟವ್ರೆ ಏನು ಎ ಮೈನಸ್ 2b ಇಸ್ ಈಕ್ವಲ್ ಟು -3 2 1 1 ಮೈನಸ್ 1 ಇವೆರಡನ್ನು ಸಾಲ್ವ್ ಮಾಡಬೇಕು. ಅಂದರೆ ಸೈಮಲ್ಟೇನಿಯಸ್ ಈಕ್ವೇಷನ್ ಮಾಡ್ತೀವಲ್ಲ ಆ ಥರ ನಾವು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದ್ರೆ ನಮ್ಗೇನಾಗುತ್ತೆ ಎ ಬಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊಲ್ಯೂಷನಲ್ಲಿ ಏನು ಮಾಡ್ತೀನಿ, ಎರಡು ಈಕ್ವೇಷನ್ನ ಬರೀತೀನಿ. ಏನಿದೆ ಇಲ್ಲಿ 2a + b ಇಸ್ ಈಕ್ವಲ್ ಟು 4 4 7 7 3 4 ಆಯ್ತಾ. ಸೊ a ಮೈನಸ್ 2b ಇಸ್ ಈಕ್ವಲ್ ಟು -3 2 1 1 ಮೈನಸ್ 1 2. ಈಗ ನೋಡಿ ಇದನ್ನು ಈಕ್ವೇಷನ್ 1 ಅಂತ ತೊಗೊಳ್ತೀನಿ, ಇದು 2 ಅಂತ ತೊಗೊಳ್ತೀನಿ. ಸೊ ಐ ಕ್ಯಾನ್ ಎಲಿಮಿನೇಟ್ ಎ ಆರ್. ನೋಡಿ ನಾನು ಬಿ ನ ಎಲಿಮಿನೇಟ್ ಮಾಡ್ತೀನಿ. ಅಂದರೆ ಇಲ್ಲೇನಾಯಿತು -2b ಇದೆ, ಇಲ್ಲಿ +2b ಇದೆ. ಅಂದರೆ ಫಸ್ಟ್ ಈಕ್ವೇಷನ್ನ ಮಲ್ಟಿಪ್ಲೈಡ್ ಬೈ 2. ಅವಾಗ ಆ್ಯಡ್ ಮಾಡಿದ್ರೆ ನಂಗೆ ಏನಾಗುತ್ತೆ, ಸೊ ಬಿ ಕ್ಯಾನ್ಸಲ್ ಆಗಿ ಎ ವ್ಯಾಲ್ಯೂ ಬರುತ್ತೆ. ಆಯಿತಾ. ಸೊ ಈಗ ಏನು ಮಾಡ್ತೀನಿ, 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಏನಾಗುತ್ತೆ 2 × 2 4a + 2b. ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಂಗೆ ಏನಾಗುತ್ತೆ, ಸೊ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈಚ್ ಎಲಿಮೆಂಟು ಮಲ್ಟಿಪ್ಲೈ ಮಾಡಿ. 2 × 4 8 8 14 ನೆಕ್ಸ್ಟು 14 6. ಸೊ 4 × 2 8 ಆಯಿತು. ಇದನ್ನ ಹಾಗೆ ಇಟ್ಕೊಳ್ಳಿ. ಏನು ಎ ಮೈನಸ್ 2b ಇಸ್ ಈಕ್ವಲ್ ಟು ಏನಾಗುತ್ತೆ -3 2 1 1 ಮೈನಸ್ 1 2. ಈಗ ಇದನ್ನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದ್ರೆ ಕ್ಯಾನ್ಸಲ್ ಆಯಿತು. 4a + e 5a ಬರಿತೀನಿ ನೋಡಿ ಇದು. ಸೊ ಇದನ್ನು ಏನಾಗುತ್ತೆ ಆ್ಯಡ್ ಮಾಡಿದ್ರೆ, ಸೊ ಲೆಫ್ಟ್ ಸೈಡ್ ಏನಾಗುತ್ತೆ, ಲೆಫ್ಟ್ ಸೈಡಲ್ಲಿ 4a + a ಇಸ್ ಈಕ್ವಲ್ ಟು, ಸೊ ರೈಟ್ ಸೈಡಲ್ಲಿ ಏನಾಗುತ್ತೆ ನೋಡಿ, ರೈಟ್ ಸೈಡಲ್ಲಿ ಮ್ಯಾಟ್ರಿಕ್ಸ್ ಇದೆ, ಅವೆರಡು ಮ್ಯಾಟ್ರಿಕ್ಸ್ ಬರಿತೀನಿ. ಏನು 8 8 14. ಸೊ 14 6 8 ಪ್ಲಸ್ ಇನ್ನೊಂದು ಮ್ಯಾಟ್ರಿಕ್ಸ್ ಇದೆ ಅದನ್ನು ಬರಿತೀನಿ. ಯಾವುದದು, ಸೊ -3 2 1 1 ಮೈನಸ್ 1 2. ಸೊ ಇದೇನಾಗುತ್ತೆ, ಇದು ಆ್ಯಡ್ ಮಾಡಿದ್ರೆ 5a ಆಗುತ್ತೆ. ನೋಡಿ ಈಗ ಸ್ಟೆಪ್ನ ನಾನು ಪ್ರಾಕ್ಟೀಸ್ ಆಗಿರೋದ್ರಿಂದ ಕ್ಯಾಲ್ಕುಲೇಷನ್ ನೋಡಿ. 8 ಪ್ಲಸ್ ಇಂಟು ಮೈನಸ್ -3 ಅಂದರೆ ಏನಾಯಿತು 8 - 3 is 5. 8 + 2 ಏನಾಯ್ತು, ಅದು 10 ಆಯಿತು. ಸೊ ಇದು ಏನಾಗುತ್ತೆ, ಇದು 14 + 1 ಅಂದರೆ 15. 14 + 1 ಏನಾಯಿತು 15. 6 - 1 ಅಂದರೆ 5. 8 + 2 ಅಂದರೆ ಏನಾಯಿತು 10 ಆಯಿತಾ. ಸೊ ಎ ಅಂದರೆ ಏನಾಗುತ್ತೆ 1/5 ಇಂಟು ಮ್ಯಾಟ್ರಿಕ್ಸ್. ಏನು 5 10. ಸೊ 15. ಸೊ 15. ಸೊ 5. ಸೊ 10. 1/5 ಅಂದರೆ ಸ್ಕೇಲರ್, ಪ್ರತಿ ಎಲಿಮೆಂಟ್ಗೂ ಮಲ್ಟಿಪ್ಲೈ ಮಾಡಿ. ಎ ಇಸ್ ಈಕ್ವಲ್ ಟು 1/5 ಇಂಟು 5 ಏನಾಯಿತು 1. 1/5 ಇಂಟು 10 ಏನಾಯಿತು 2. 1/5 ಇಂಟು 15 3. 1/5 ಇಂಟು 15 ಅಂದರೆ ಏನಾಯಿತು 3. 1/5 ಇಂಟು 5 ಏನಾಯಿತು 1. 1/5 ಇಂಟು 10 ಅಂದರೆ ಏನಾಯಿತು 2. ಎ ವ್ಯಾಲ್ಯೂ ಬಂತು. ಈ ಎ ವ್ಯಾಲ್ಯೂನ ಯು ಸಬ್ಸ್ಟಿಟ್ಯೂಟ್ ಎನಿ ಒನ್ ಆಫ್ ದ ಈಕ್ವೇಷನ್ ಎ ಆರ್ ಬಿ, ಈಕ್ವೇಷನ್ 1 or 2. ಸೊ ಬಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಪುಟ್ ಎ ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಇನ್ ಈಕ್ವೇಷನ್ ನಂಬರ್. ಸೊ ಇನ್ ಈಕ್ವೇಷನ್ ನಂಬರ್, ಸೊ ಯಾವುದು 1ಗೆ ಹಾಕ್ತೀನಿ. ಸೊ ಅಂದ್ರೇನು, ಈ 2 × a + b ನಾನು ಈಕ್ವೇಷನ್ ಬರೀತೀನಿ. 2a + b ಇಸ್ ದ 4 4 7 7 3 4 ಇದೆಯಾ. ಇಲ್ಲಿ ಎ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2 × a ಇಸ್ 1 2 3 3 1 2 ಪ್ಲಸ್ b. ಸೊ ಇದೇನಾಯಿತು ಈಕ್ವಲ್ ಟು 4 4 4 7 7 3 4 ಮಲ್ಟಿಪ್ಲೈ ಮಾಡಿ 2 ಇಂದ ಸ್ಕೇಲರ್. ಸೊ ಅಂದರೆ ಏನಾಗುತ್ತೆ, ಇದು 2 × 1 is 2 4 2 3 is 6 6 2 2 × 2 is 4 ಪ್ಲಸ್ b is equal to, ಸೊ 4 4 7 7 3 4 ಇದನ್ನ ಆ ಕಡೆ ತೊಗೊಂಡೋಗಿ ಏನಾಗುತ್ತೆ ಅವಾಗ b is equal to 4 4 7 7 3 4. ಸೊ ಮೈನಸ್ ಏನಾಯಿತು 2 4 6 6 2 4. ಈಗ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. b is equal to, ಸೊ 4 - 2 ಕಷ್ಟ ಆದರೆ ಹಿಂಗೆ ಬರೀ 4 - 2 ನೆಕ್ಸ್ಟು 4 - 4
7 minus 6, 7 minus 6, 3 minus 2. So next to 4 minus 4. So B is equal to 4 minus 2 ಅಂದರೆ ಏನಾಯಿತು 2, 0, 7 minus 6, 1, 1, 3 minus 2, 1, ಇದೇನಾಯಿತು 0. ಸೊ ವಿ ಫೈಂಡ್ ಇಟ್ ಎ ಆ್ಯಂಡ್ ಬಿ, ಆಯಿತಾ. ಸೊ ಇದಾದಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ತೊಗೊಳ್ತೀನಿ. ಸಾಲ್ವ್ ಫಾರ್ ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಏನಿದೆ ಮ್ಯಾಟ್ರಿಕ್ಸು ಎಕ್ಸ್ ಸ್ಕ್ವೇರ್ 1 2x, ಓಕೆ, ಪ್ಲಸ್ ದ 2x 2 minus 1 2 is equal to minus 1 3 1 1. ಸೊ ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ, ಎರಡು ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡಿ ಈಕ್ವಲ್ ಮ್ಯಾಟ್ರಿಕ್ಸ್ ಬರುತ್ತೆ, ಕರೆಸ್ಪಾಂಡಿಂಗ್ ಎಲಿಮೆಂಟ್ನ ಈಕ್ವೇಟ್ ಮಾಡಿಕೊಂಡು ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಎಕ್ಸ್ ವ್ಯಾಲ್ಯೂ. ಸೊ ಈಗ ಏನಾಗುತ್ತೆ ಇಲ್ಲಿ ಸೊಲ್ಯೂಷನ್ನಲ್ಲಿ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x, ಓಕೆ. ಸೊ ನೆಕ್ಸ್ಟ್ 1 ಪ್ಲಸ್ 2 3, 2 ಪ್ಲಸ್ ಆಫ್ ಮೈನಸ್ 1, 2 minus 1 ಅಂದರೆ 1, ಎಕ್ಸ್ ಪ್ಲಸ್ 2 ಈಕ್ವಲ್ ಟು ಮೈನಸ್ 1 3 1 1. ಈಕ್ವಲ್ ಮ್ಯಾಟ್ರಿಕ್ಸ್ ಅಂದ್ರೇನು, ಟು ಮ್ಯಾಟ್ರಿಕ್ಸ್ ಆರ್ ಸೆಟ್ ಟು ಬಿ ಈಕ್ವಲ್ ಇಫ್ ಅಂಡ್ ಓನ್ಲಿ ದ ಆರ್ಡರ್ಸ್ ಆರ್ ಸೇಮ್, then we can equate the corresponding elements, ಆಯ್ತಾ. ಅಂದರೆ ಏನಾಯಿತು, ಇದನ್ನ ಈಕ್ವೇಟ್ ಮಾಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಈಕ್ವಲ್ ಟು ಮೈನಸ್ 1. ಸೊ ಇದನ್ನು ಈಕ್ವೇಟ್ ಮಾಡಿ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 1, ಆಯ್ತಾ. ಸೊ ಈಗ ಏನಾಯಿತು, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2x, ಸೊ ಈ ಮೈನಸ್ 1 ಈ ಕಡೆ ತೊಗೊಂಡ್ರೆ ಪ್ಲಸ್ 1 ಈಕ್ವಲ್ 0. ಇದು ನೋಡೋಕ್ಕೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ x plus 1 whole square equal to 0, x plus 1 equal to 0, x is equal to ನನಗೇನಾಯಿತು ಮೈನಸ್ 1, ಆಯಿತಾ. ಇದನ್ನು ಸಾಲ್ವ್ ಮಾಡೋರು ಏನಾಗುತ್ತೆ ನೋಡಿ, x ಈಕ್ವಲ್ಸ್ 1 minus 2, x is equal to minus 1. ಇದು 2 ಮಾರ್ಕ್ಸ್ ಕೇಳೋ ಅಂತ ಕ್ವಶನ್, ಆಯಿತಾ. ಸೊ ನೆಕ್ಸ್ಟ್ ಕ್ವಶನ್, ದ ಫೋರ್ತ್ ಒನ್. If A is equal to 2 minus 1 minus 1 2, show that A square minus 4A plus 3I is equal to 0. ಸೊ ನನಗೇನಿದೆ ಮ್ಯಾಟ್ರಿಕ್ಸ್ ಎ ಇದೆ, ಆಯಿತಾ. ವಿ ಆರ್ ಟು ಶೋ ದಟ್ ದಿಸ್. ಅದಕ್ಕಿಂತ ಮುಂಚೆ ನಾನು ಎ ಸ್ಕ್ವೇರ್ ಅಂದರೆ ಏನು ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. ಎ ಸ್ಕ್ವೇರ್ ಮೀನ್ಸ್ ಸೊ ಪ್ರಾಡಕ್ಟ್ ಆಫ್ ಎ ಇಂಟು ಎ. ಮ್ಯಾಟ್ರಿಕ್ಸ್ ಏನಿದೆ ಎ ಅಂದರೆ 2 minus 1 minus 1 2. ಇನ್ನೊಂದ್ಸತಿ ಎ ಬರೀರಿ 2 minus 1 minus 1 2. ಸೊ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆದ್ದರಿಂದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ತೊಂದರೆ ಏನಿಲ್ಲ. ರೂಲ್ ಏನು ಹೇಳುತ್ತೆ ಅಂದರೆ ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್, that gives the first row of the first element. ಹೆಂಗೆ ಮಲ್ಟಿಪ್ಲೈ ಮಾಡ್ತೀವಿ ಅಂದರೆ 2 into 2 4 minus 1 into minus 1 plus 1. First row with second element, second column, that is first one second element. 2 into minus 1 minus 2, minus 1 into 2 is minus 2. Second row with first column, minus 1 into 2 minus 2, 2 into minus 1 minus 2. Second row with second column, minus 1 into minus 1 1, 2 into 2 is 4. ಏನಾಗುತ್ತೆ ಇದು ಎ ಸ್ಕ್ವೇರ್ ಅಂದರೆ 5 minus 4 minus 4 5. ಸೊ ಈಗ ನಾನು ಈಗೇನು ಎಲ್ ಎಚ್ ಎಸ್ ಅಂತ ತೊಗೊಳ್ತೀನಿ. ಯಾವುದು ಎ ಸ್ಕ್ವೇರ್ ಮೈನಸ್ 4a ಪ್ಲಸ್ 3i ಈಕ್ವಲ್ ಟು 0 ಮಾಡಬೇಕು. ಎ ಸ್ಕ್ವೇರ್ ಅಂದರೆ ಏನು 5 minus 4 minus 4 5, minus 4 ಇಂಟು ಎ ಅಂದರೆ 2 minus 1 minus 1 2 ಪ್ಲಸ್ 3 ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಅಂದರೆ 1 0 0 1. ಸೊ ಈಗ ಏನಾಗುತ್ತೆ ಇದು ಈಕ್ವಲ್ ಟು 5 minus 4 minus 4 5 ಹಾಗೆ ಇಟ್ಕೊಳ್ಳಿ, ಮೈನಸ್ ಹಾಗೆ ಇಟ್ಕೊಳ್ಳಿ, 4 ಇಂದ ಮಲ್ಟಿಪ್ಲೈ ಮಾಡಿ ಸ್ಕೇಲಾರ್. 4 into 2 is 8 minus 4 minus 4 4 into 2 is 8. 3 ಇಂದ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ಸ್ಕೇಲಾರ್. 3 into 1 3,
0 0 3. ಈಗ ಏನು ಮಾಡ್ತೀರಾ, ಇಟ್ಸ್ ಎನ್ 2 ಕ್ರಾಸ್ 2 ಮ್ಯಾಟ್ರಿಕ್ಸ್. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತೀನಿ. 5 minus 8 plus 3 minus 4 minus into minus plus 4 plus 0. Next minus 4 minus into minus plus 4 plus 0. 5 minus 8 plus 3. So ಇದೇನಾಗುತ್ತೆ 8 minus 8 0. ಅಂದರೆ ಈಚ್ ಎಲಿಮೆಂಟ್ ಬಿಕಮ್ 0. 0 ಮ್ಯಾಟ್ರಿಕ್ಸ್ನ 0 ಅಂತ ಬರಿತೀನಿ. ಈಕ್ವಲ್ ಟು ಏನಾಯಿತು RHS. ಓಕೆ, ಸೊ ಇದು ಒಂದು ಕಾನ್ಸೆಪ್ಟ್ ಆಯಿತು, ಆಯಿತಾ. ಸೊ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ತೊಗೊಳ್ತೀನಿ. ಅಂದರೆ ಏನೇನು ಮಾಡ್ತಾ ಇದ್ದೀನೋ ಸೊ ಅದೆಲ್ಲ ನನಗೆ ಏನಾಗುತ್ತೆ ಅಂತ ಅಂದರೆ, ಸೊ ಆ ಟೈಪಲ್ಲಿ ಕೇಳೋ ಅಂಥ ಕ್ವಶನ್ಸ್ನ ನಾನು ಮಾಡ್ತಾ ಇದ್ದೀನಿ. ನೆಕ್ಸ್ಟು, ಇಫ್ ಎ ಇಸ್ ಈಕ್ವಲ್ ಟು 2 6 5 minus 4 1 7, b is equal to 9 4 1 9 11 3. Okay, then we have to show that AB all transpose equal to B transpose into A transpose. ಆಯ್ತಾ. ಸೊ ಈಗ ಏನು ಮಾಡ್ತೀನಿ, ಫಸ್ಟು LHS ಪಾರ್ಟ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಫಸ್ಟ್ ಈಗ ಏನು ಬೇಕು, AB ಕ್ಯಾಲ್ಕುಲೇಟ್ ಮಾಡ್ತೀನಿ. ಎ ಅಂದರೆ ಏನು, 2 6 5 minus 4 1 7. ಸೊ ಬಿ ಅಂತ ಅಂದರೆ ಏನಾಯಿತು, 9 4 1 9 11 3. ಆರ್ಡರ್ ಏನಿದು, 3 rows 2 columns. ಸೊ ಇದೇನಾಗಿದೆ, 2 rows 3 columns. ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ, ನಂಬರ್ ಆಫ್ ಕಾಲಮ್ಸ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್. ಇವೆರಡು ಸೇಮ್ ಇದ್ರೆ ಮಾತ್ರ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಆಗುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ಯು ಗೆಟ್ 3 ಕ್ರಾಸ್ 3 ಮ್ಯಾಟ್ರಿಕ್ಸ್. ಸೊ ಸೇಮ್, ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್, ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್, 2 into 9 18. ಸೊ 6 into 9 6 9s 54. First row with first column. ಈಗ first row with second column, 2 into 4 8, 6 into 11 66. So next, first row with third column, 2 into 1 is 2, 6 into 3 is 18. ಅದೇ ಥರ ಏನು ಮಾಡ್ತೀರಾ, ಸೆಕೆಂಡ್ ರೋ ವಿತ್ ಫಸ್ಟ್ ಕಾಲಮ್ ಏನಾಗುತ್ತೆ, 5 9s 45, 9 into minus 4 is minus 36. Second row with second column, 5 4s are 20, minus 4 into 11 minus 44. Second row with third column, 5 into 1 is 5, minus 4 into 3 is 12. Third row with first column, 1 into 9 is 9, 7 into 9 is so 63. So next row, third row with second column, 1 into 4 is 4, 11 7 is 77. Third row with third column, 1 into 1 is 1, 7 into 3 is 21. ಸೊ ಸಿಂಪ್ಲಿಫಿಕೇಶನ್ ಮಾಡೋಣ. ಸೊ ಮಾಡಿದ್ರೆ 18 + 54, ಸಾರಿ ಇದು 9. ಸೊ ಆ್ಯಕ್ಚುಲಿ ಇದು 9 ಅಲ್ಲ, ಇದು 3 ಅಂತ ತಗೊಳ್ಳಿ, ಸಾರಿ. ಮೋಸ್ಟ್ಲಿ ಇದೆಲ್ಲ ಕಡೆ ಚೇಂಜಸ್ ಆಗುತ್ತೆ. ಸೊ ಏನಾಯಿತು, 2 into 3 is 6, ಆಯಿತಾ. ಸೊ ನೆಕ್ಸ್ಟ್ ಆದಮೇಲೆ ಫಸ್ಟ್ ಆಯಿತು. ಸೊ 5 into 3 is 15, ಇದು 15 ಆಗುತ್ತೆ. ಸೊ 1 into 3 is 3 ಆಗುತ್ತೆ. ಸಾರಿ, ಇದೊಂದು ಮಾತ್ರ ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ಈಗ ಏನಾಗುತ್ತೆ, ಇದು 60 ಆಯಿತಾ. ಸೊ ನೆಕ್ಸ್ಟ್ 74, ನೆಕ್ಸ್ಟು 20, ಸೊ minus 21, minus 24, minus 7, ಸೊ 66, 81, 22. ಇದು ಯಾವ ವ್ಯಾಲ್ಯೂ, ಎ ಬಿ ಆಯಿತು. ಯು ಟೇಕ್ ದ ಟ್ರಾನ್ಸ್ಪೋಸ್. ಓಲ್ಡ್ ಟ್ರಾನ್ಸ್ಪೋಸ್ ಅಂದರೆ ಇಂಟರ್ಚೇಂಜ್ ದ ರೋಸ್ ಇಂಟು ಕಾಲಮ್ಸ್ ಆರ್ ಕಾಲಮ್ಸ್ ಇಂಟು ರೋಸ್. ಈಗೇನಾಯಿತು, ಫಸ್ಟ್ ರೋನ ಫಸ್ಟ್ ಕಾಲಮಲ್ಲಿ ಬರೀ 60 74 20. ಸೆಕೆಂಡ್ ರೋ minus 21 minus 24 minus 7. ಥರ್ಡ್ ರೋ ಏನಾಗುತ್ತೆ, 66 81 22. ಇದನ್ನು 1 ಅಂತ ತೊಗೊಳ್ತೀನಿ. I called as an equation number 1. Next to B transpose A transpose.
ನೋಡಿ ಬಿ ಇದೆಯಲ್ಲ ಟ್ರಾನ್ಸ್ಪೋಸ್ ಮಾಡಿ, ಎನ ಟ್ರಾನ್ಸ್ಪೋಸ್ ಮಾಡಿ. ಬಿ ಟ್ರಾನ್ಸ್ಪೋಸ್ ಮಾಡಿದ್ರೆ ನಂಗೆ ಏನು ಬರುತ್ತೆ ಅಂದರೆ 3 4 11 9 11 3 ಇಂಟು ಎ ಟ್ರಾನ್ಸ್ಪೋಸ್. ಸೊ ಅಂದರೆ ಏನಾಗುತ್ತೆ 2 6 5 minus 4 1 7. So 3 rows 2 columns, 2 rows 3 columns. Number of columns of the first matrix is equal to number of rows of the second matrix. ಎರಡು ಈಕ್ವಲ್. ಮಲ್ಟಿಪ್ಲೈ ಮಾಡಿದ್ರೆ 3 ಕ್ರಾಸ್ 3 ಬರುತ್ತೆ. ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್ 3 2s are 6, 9 6s are 54. First row with second column 5 3s are 15, 9 into minus 4 36. So 3 1s are 3, 9 7s are 63. Second row with first column 4 into 2 8, 11 into 6 66. Second row with second column 4 into 5 20, 11 into minus 4 minus 44. 4 into 1 is 4, 11 7s are 77. So third row with first column 1 into 2 2, 3 into 6 18. So third row with second column 1 into 5 5, 3 into minus 4 minus 12, 1 into 1 is 1, 7 3 is 21. So ಈಗ ಏನಾಗುತ್ತೆ ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು, ಸೊ ಈಗ ಏನಾಗುತ್ತೆ ಇದು, so 5 6 plus 54 is 60, minus 21 66, 74 minus 24 81 20. So next 5 minus 12 and minus 7, so 22. So you take the 2. So you compare from 1 into, ನೋಡಿ ಮೇಲ್ಗಡೆ ಕಾಣ್ತಾ ಇದೆ 1 into, ಸೊ ನೋಡಿ 60 minus 21 ಇದೆ 66 ಇದೆ, 74 minus 24 81 20 minus 7 22. ಅಂದರೆ the RHS part of 1 into R equal, then corresponding LHS are equal. That means that AB all transpose equals, so B transpose into A transpose. ನೋಡಿ ಈ ಟೈಪ್ ವರ್ಗು ನೀವು ಕಲ್ತ್ಕೊಂಡ್ರೆ ಇಲ್ಲಿಗೆ 5 ಮಾರ್ಕ್ಸ್ ಸಿಗುತ್ತೆ, ಆಯ್ತಾ. ಸೊ ನೆಕ್ಸ್ಟ್ ಮೆಥಡ್ ನಾನು ತೊಗೊಳ್ತೀನಿ. ಆ ನೆಕ್ಸ್ಟ್ ಮೆಥಡಲ್ಲಿ ಸೊ ನಾನೀಗ ಏನು ಮಾಡ್ತೀನಿ, ರೂಲ್ ಹೇಳ್ಬಿಡ್ತೀನಿ, ರೂಲ್ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ನೆಕ್ಸ್ಟು ಸೊ ಡಿಟರ್ಮಿನೇಟ್ಸ್ ಕ್ರಾಮರ್ಸ್ ರೂಲ್ ಅಂತ ತೊಗೊಳ್ತೀನಿ. ನೋಡಿ ನಾನು ಟೈಪ್ 1 ಆಯಿತಾ. ಸೊ ಟೈಪ್ 1 ನನಗೇನಾಗಿರುತ್ತೆ 2 ವೇರಿಯೇಬಲ್ಸ್ ಇರುತ್ತೆ. ಏನಿರುತ್ತೆ, ಸೊ a1x ಪ್ಲಸ್ b1y ಪ್ಲಸ್ ಸಿ, ಸೊ ಈಕ್ವಲ್ ಟು c1, a2x plus b2y is equal to c2. We can solve by Cramer's rule. ಏನು ಮಾಡ್ತೀವಿ, ಫಸ್ಟ್ we can write delta. Delta is equal to determinant coefficient of x and y, a1 b1 a2 b2, ಆಯ್ತಾ. ಡೆಲ್ಟಾ ಆದಮೇಲೆ ಡೆಲ್ಟಾ ಎಕ್ಸ್ ಬರೀರಿ. ಡೆಲ್ಟಾ ಎಕ್ಸ್ ಅಂದರೆ ಇನ್ ದ ಡೆಲ್ಟಾ replace first column by constant c1 c2 b1 b2. delta y ಅಂದ್ರೆ replace in delta second column by constant term. first column ಆಗಿ ಬರ್ರಿ a1 a2, next ಇಲ್ಲಿ c1 c2. after finding this, so we have to calculate x. x ಅಂದ್ರೆ ಏನು, delta x by delta, and y ಅಂದ್ರೆ ಏನಾಯಿತು, delta y divided by delta. So from this method we can calculate x and y. So this method we call as an Cramer's rule. ಇದು 2 ವೇರಿಯೇಬಲ್ ಇದ್ರೆ, 3 ವೇರಿಯೇಬಲ್ ಇದ್ರೆ ಸೊ ನಂಗೆ ಏನಾಗುತ್ತೆ, ಸೊ 3 ಈಕ್ವೇಷನ್ಸ್ ಇರುತ್ತೆ. ಐ ವಿಲ್ ರೈಟ್ a1x ಪ್ಲಸ್ b1y ಪ್ಲಸ್ c1z is equal to d1. ನೆಕ್ಸ್ಟ್ a2x ಪ್ಲಸ್ b2y ಪ್ಲಸ್ c2 equals d2. ಸೊ a3x ಪ್ಲಸ್
b3y plus c3 is equal to d3. So we can solve by Cramer's rule. Solve by Cramer's rule. ಆಯ್ತಾ? ಸೊ ಫಸ್ಟಿಗೆ ಏನು ಮಾಡ್ತೀನಿ, ಐ ವಿಲ್ ರೈಟ್ ಡೆಲ್ಟಾ. ಡೆಲ್ಟಾ ಇಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಝೆಡ್. a1 a2 a3. ಸೊ b1 b2 b3 c1 c2 c3. ಆಯ್ತಾ? ಡೆಲ್ಟಾ ಎಕ್ಸ್ ಅಂದರೆ ಫಸ್ಟ್ ಕಾಲಮ್ನ ರೀಪ್ಲೇಸ್ ಮಾಡಿ ಕಾನ್ಸ್ಟೆಂಟ್ ಹಾಕ್ಕೊಳ್ಳಿ. d1 d2 d3. ರಿಮೈನಿಂಗ್ ಕಾಲಮ್ಸ್ ಹಾಗೆ ಬರಲಿ. b1 b2 b3. ಸೊ c1 c2 c3. ಆಯ್ತಾ? ಸೊ ನೆಕ್ಸ್ಟ್ ಡೆಲ್ಟಾ ವೈ ತಗೊಳ್ಳೋಣ. ಏನು, ಇನ್ ಡೆಲ್ಟಾ ರೀಪ್ಲೇಸ್ ಸೆಕೆಂಡ್ ಕಾಲಮ್ ಬೈ ಕಾನ್ಸ್ಟೆಂಟ್. ಫಸ್ಟ್ ಕಾಲಮ್ ಬರೀರಿ a1 a2 a3. ಇದೇನಾಯಿತು d1 d2 d3 c1 c2 c3. ಸೊ ನೆಕ್ಸ್ಟ್ ಡೆಲ್ಟಾ ಝೆಡ್ ಅಂದರೆ ಇನ್ ಡೆಲ್ಟಾ ರೀಪ್ಲೇಸ್ ಥರ್ಡ್ ಕಾಲಮ್ ಬೈ ಕಾನ್ಸ್ಟೆಂಟ್, ಅಂದರೆ ಫಸ್ಟ್ ಟು ಕಾಲಮ್ ಹಾಗೆ ಇಟ್ಕೊಳ್ಳೋಣ. ದ ಲಾಸ್ಟ್ ಕಾಲಮ್ ಇಸ್ we can replace, we get d1 d2 d3. Then we have to calculate x and x y z. X is equal to delta x by delta, y is equal to delta y by delta, so z is equal to delta z by delta. Okay, so this is the way we have to calculate. Okay, so I will take, so each problem one problem. Okay. So first question, solve 3x plus 4y is equal to -1 and the 2x minus y equal to 3 by Cramer's rule. Cramer's rule ಅಂದರೆ ಇದೇ ಮೆಥಡ್ ಯೂಸ್ ಮಾಡ್ಕೋಬೇಕು. ಆಯ್ತಾ? ಸೊ ಸೊಲ್ಯೂಷನ್ ಅಲ್ಲಿ ಏನು ಬರೀತೀನಿ, ಫಸ್ಟ್ ಐ ವಿಲ್ ರೈಟ್ ದ ಈಕ್ವೇಶನ್. 3x plus 4y equal to -1. 2x minus y is equal to 3. ಆಯ್ತಾ? ಸೊ ಡೆಲ್ಟಾ ಅಂತ ಅಂದರೆ ಏನಾಗುತ್ತೆ, ಸೊ ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ 3 4 2 -1. ಹೇಗೆ ಎವ್ಯಾಲ್ಯೂಯೇಟ್ ಮಾಡ್ತೀವಿ, ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗನಲ್. 3 into -1 ಅಂದರೆ -3, ಫಾರ್ಮುಲಾ ಮೈನಸ್ ದ ಪ್ರಾಡಕ್ಟ್ ಆಫ್ ಸೆಕೆಂಡರಿ ಡಯಾಗನಲ್ ಈಕ್ವಲ್ ಟು -9. ಡೆಲ್ಟಾ ಎಕ್ಸ್ ಅಂದ್ರೆ ಏನು, ರೀಪ್ಲೇಸ್ ಫಸ್ಟ್ ಕಾಲಮ್ ಬೈ ಕಾನ್ಸ್ಟೆಂಟ್. -1 3 4 -1 ಎವ್ಯಾಲ್ಯೂಯೇಟ್ ಮಾಡಿದ್ರೆ ಏನಾಯಿತು, ಪ್ರಿನ್ಸಿಪಲ್ ಡಯಾಗನಲ್ 1 ಸೆಕೆಂಡರಿ ಡಯಾಗನಲ್ 12. ಸೊ ಈಕ್ವಲ್ ಟು ಸೊ 4 2s 8 ತಾನೇ ಇದು. ಈ -8 -3 ಅಂದರೆ -11. ಸಾರಿ. ಸೊ ಇದೇನಾಯಿತು, ಪ್ರಿನ್ಸಿಪಲ್ ಡಯಾಗನಲ್ 1 ಆಯಿತು, ಸೆಕೆಂಡರಿ ಡಯಾಗನಲ್ 12 -11. ಡೆಲ್ಟಾ ವೈ ಅಂದರೆ ಏನಾಯಿತು, ಇನ್ ಡೆಲ್ಟಾ ರೀಪ್ಲೇಸ್ ಸೆಕೆಂಡ್ ಕಾಲಮ್ ಬೈ ಕಾನ್ಸ್ಟೆಂಟ್. 3 2 -1 3. ಪ್ರಿನ್ಸಿಪಲ್ ಡಯಾಗನಲ್ 9, ಸೆಕೆಂಡರಿ ಡಯಾಗನಲ್ -* +2 = 11. ಆಯಿತಾ? ಈಗ ನನಗೆ ಎಕ್ಸ್ ಬೇಕು. ಎಕ್ಸ್ ಅಂದರೆ ಏನು, ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. -11 by -11 = 1. ಸೊ ವೈ ಅಂದರೆ ಏನು, ಡೆಲ್ಟಾ ವೈ ಬೈ ಡೆಲ್ಟಾ. ಅಂದರೆ ಡೆಲ್ಟಾ ವೈ ಅಂದರೆ 11 ಬೈ ಡೆಲ್ಟಾ ಅಂದರೆ -11 = -1. ಅಂದರೆ ಏನಾಯಿತು, ವಿ ಫೈಂಡ್ ಇಟ್ x is equal to 1 and y is equal to -1. ಬೇಕಾದ್ರೆ ವೆರಿಫೈ ಮಾಡಾಗಿರೋ ಒಂದು ಕ್ವಶನ್ಗೆ ಹಾಕಿ LHS = RHS ಕರೆಕ್ಟಾಗಿ ಬಂತು ಅಂದರೆ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆ ಅಂತ ಆಗುತ್ತೆ. ಸೊ ನೆಕ್ಸ್ಟ್ 3 x 3 ತೊಗೊಳ್ತೀನಿ. ಸೊ ಸಾಲ್ವ್ by Cramer's rule. ಆಯ್ತಾ? ಈಕ್ವೇಶನ್ ಏನಿದೆ, 3x plus y plus z equals 3. The 2x plus 2y plus 5z equal to -1. x minus 3y minus 4z equal to 2. ಆಯ್ತಾ? ಸೊ ಈಗೇನಾಯಿತು, 3 x 3 ಇದೆ.
ಸೊಲ್ಯೂಷನ್ನಲ್ಲಿ ಫಸ್ಟು ಬರೀರಿ ಡೆಲ್ಟಾ ಡಿಟರ್ಮಿನೆಂಟ್ ಕೋಶಂಟ್ ಆಫ್ ಎಕ್ಸ್ ವೈ ಝೆಡ್ 3 1 1 2 2 5 1 -3 -4 ಈಕ್ವಲ್ ಟು, ಸೊ ನೋಡಿ ಪ್ಲಸ್ಸು ಮೈನಸ್ಸು ಪ್ಲಸ್, ಡಿಲೀಟ್ ಕರೆಸ್ಪಾಂಡಿಂಗ್ ರೋ ಆ್ಯಂಡ್ ಕಾಲಮ್. ಸೊ ಪ್ರಿನ್ಸಿಪಲ್ ಡಯಾಗನಲ್ ಅಂದರೆ ಏನಾಯಿತು ಅಂದರೆ 3 ಇಂಟು ಡಿಲೀಟ್ ರೋ ಆ್ಯಂಡ್ ಕಾಲಮ್ 2 ಇಂಟು -4 ಅಂದರೆ -8 ಮೈನಸ್ ಇದು ಸೆಕೆಂಡರಿ ಡಯಾಗನಲ್ -15 ಆಗುತ್ತೆ ಅಂದರೆ ಏನಾಯಿತು +15 -1 ಇಂಟು ಡಿಲೀಟ್ ರೋ ಆ್ಯಂಡ್ ಕಾಲಮ್ ಪ್ರಿನ್ಸಿಪಲ್ ಡಯಾಗನಲ್ -8 ಸೆಕೆಂಡರಿ ಡಯಾಗನಲ್ -5 +1 ಇಂಟು principal diagonal delete row and column principal diagonal -6 secondary diagonal 2 -2 ಆಯ್ತಾ. ಸೊ ಇದೇನಾಗುತ್ತೆ ಈಕ್ವಲ್ ಟು 7 ಇಂಟು 3 21 -13 ಇಂಟು -1 ಅಂದರೆ +13 -8 ಸಿಂಪ್ಲಿಫೈ ಮಾಡಿದ್ರೆ ಏನಾಯಿತು ಡೆಲ್ಟಾ ಇಸ್ ಈಕ್ವಲ್ ಟು 26 ಆಯಿತಾ. ಸೊ ಡೆಲ್ಟಾ ಎಕ್ಸ್ ಅಂದರೆ ರೀಪ್ಲೇಸ್ ಫಸ್ಟ್ ಕಾಲಮ್ ಬೈ ಕಾನ್ಸ್ಟೆಂಟ್ 3 -1 ರಿಮೈನಿಂಗ್ 2 ಕಾಲಮ್ಸ್ ಆಗಿವೆ 1 2 -3 1 5 -4 ಕನ್ವೀನಿಯೆಂಟ್ಗೆ ಪ್ಲಸ್ ಮೈನಸ್ ಪ್ಲಸ್ 3 ಇಂಟು ಡಿಲೀಟ್ ರೋ ಆ್ಯಂಡ್ ಕಾಲಮ್ ಪ್ರಿನ್ಸಿಪಲ್ ಡಯಾಗನಲ್ -8 ಸೆಕೆಂಡರಿ ಡಯಾಗನಲ್ ಮೈನಸ್ ಇಂಟು ಮೈನಸ್ +15 -1 ಇಂಟು ಡಿಲೀಟ್ ರೋ ಆ್ಯಂಡ್ ಕಾಲಮ್ ಪ್ರಿನ್ಸಿಪಲ್ ಡಯಾಗನಲ್ 4 ಸೆಕೆಂಡರಿ ಡಯಾಗನಲ್ 10 +1 ಇಂಟು ಡಿಲೀಟ್ ರೋ ಆ್ಯಂಡ್ ಕಾಲಮ್ ಪ್ರಿನ್ಸಿಪಲ್ ಡಯಾಗನಲ್ ಏನಾಯಿತು 3 ಸೆಕೆಂಡರಿ ಡಯಾಗನಲ್ 4. ಸೊ ಇದೇನಾಗುತ್ತೆ 7 3 is 21 -6 ಇಂಟು ಮೈನಸ್ ಅಂದರೆ ಏನಾಯಿತು +6 ಆಯಿತಾ. 3 -4 ಅಂದರೆ -1 ಇಂಟು 1 ಅಂದರೆ -1. ಸೊ 21 + 6 27 -1 ಅಂದರೆ ಸೊ ಡೆಲ್ಟಾ ಎಕ್ಸ್ ಅಂದರೆ ಏನಾಯಿತು 26 ಡೆಲ್ಟಾ ಎಕ್ಸ್. ಈಗ ಡೆಲ್ಟಾ ವೈ ಕ್ಯಾಲ್ಕುಲೇಟ್ ಮಾಡೋಣ. ಡೆಲ್ಟಾನಲ್ಲಿ ಸೆಕೆಂಡ್ ಕಾಲಮ್ನ ರೀಪ್ಲೇಸ್ ಮಾಡಿ ಕಾನ್ಸ್ಟೆಂಟ್ನ ಹಾಕ್ಕೊಳ್ಳಿ 3 -1 1 5 -4 ಸೊ ಪ್ಲಸ್ ಮೈನಸ್ ಪ್ಲಸ್ 3 ಇಂಟು ಪ್ರಿನ್ಸಿಪಲ್ ಡಯಾಗನಲ್ 4 ಸೆಕೆಂಡರಿ ಡಯಾಗನಲ್ 10 -3 ಇಂಟು ಡಿಲೀಟ್ ರೋ ಆ್ಯಂಡ್ ಕಾಲಮ್ ಪ್ರಿನ್ಸಿಪಲ್ ಡಯಾಗನಲ್ -8 ಸೆಕೆಂಡರಿ ಡಯಾಗನಲ್ -5 +1 ಇಂಟು ಡಿಲೀಟ್ ರೋ ಆ್ಯಂಡ್ ಕಾಲಮ್ ಪ್ರಿನ್ಸಿಪಲ್ ಡಯಾಗನಲ್ 4 ಸೆಕೆಂಡರಿ ಡಯಾಗನಲ್ ಮೈನಸ್ ಇಂಟು ಮೈನಸ್ +1 -6 ಇಂಟು 3 -18 ಸೊ -13 ಇಂಟು -3 +39 4 + 1 5 ಇಂಟು 1 is 5. ಸೊ ಡೆಲ್ಟಾ ವೈ is equal to -18 + 39. ಸೊ ಅಂದರೆ ಏನಾಗುತ್ತೆ ಅಲ್ಲಿ ಸೊ 39 ಅಂತ ಅಂದರೆ ನಿಮ್ಗೆ ಆಲ್ಮೋಸ್ಟು 21 + 5 ಅಂದರೆ 26. ನೆಕ್ಸ್ಟ್ ಡೆಲ್ಟಾ ಝೆಡ್ ಈಕ್ವಲ್ ಟು ಇನ್ ಡೆಲ್ಟಾ ರೀಪ್ಲೇಸ್ ಥರ್ಡ್ ಕಾಲಮ್ ಬೈ ಕಾನ್ಸ್ಟೆಂಟ್ ಪ್ಲಸ್ ಮೈನಸ್ ಪ್ಲಸ್ 3 ಇಂಟು ಡಿಲೀಟ್ ರೋ ಆ್ಯಂಡ್ ಕಾಲಮ್ ಪ್ರಿನ್ಸಿಪಲ್ ಡಯಾಗನಲ್ 4 -3 -1 ಇಂಟು ಡಿಲೀಟ್ ರೋ ಆ್ಯಂಡ್ ಕಾಲಮ್ ಪ್ರಿನ್ಸಿಪಲ್ ಡಯಾಗನಲ್ ಅಂದರೆ 4 ಸೆಕೆಂಡರಿ ಡಯಾಗನಲ್ ಅಂದರೆ ಏನಾಯಿತು ಮೈನಸ್ ಇಂಟು ಮೈನಸ್ +1 +3 ಇಂಟು ಡಿಲೀಟ್ ರೋ ಆ್ಯಂಡ್ ಕಾಲಮ್ ಪ್ರಿನ್ಸಿಪಲ್ ಡಯಾಗನಲ್ -6 ಸೆಕೆಂಡರಿ ಡಯಾಗನಲ್ -2 ಸೊ 4 -3 1 ಇಂಟು 3 is 3 -5 -8 ಇಂಟು 3 is -24. ಸೊ ಇದೇನಾಗುತ್ತೆ -2 -24 ಅಂದರೆ ಡೆಲ್ಟಾ ಝೆಡ್ ಅಂದರೆ -26. ಸೊ ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ರೈಟ್ 26/26 ಈಕ್ವಲ್ ಟು 1. y is equal to delta y by delta 26/26 equal to 1. z is equal to delta z by delta -26/26 equal to -1. ಅಂದರೆ ಏನಾಯಿತು x is equal to 1, y is equal to 1, z equals -1. ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆಯೋ ಇಲ್ಲೋ ಅನ್ನೋದಕ್ಕೆ ಯು ಟೇಕ್ ದ ವೆರಿಫಿಕೇಶನ್. 3x + y + z equals 3 ಇದೆ. ಈ LHSಗೆ ಹಾಕೊಳ್ಳಿ 3x ಅಂದರೆ 1, y ಅಂದರೆ 1, z ಅಂದರೆ -1. ಇವೆರಡು ಕ್ಯಾನ್ಸಲ್ ಆಯಿತಾ ಈಕ್ವಲ್ ಟು 3 ಬಂತು. ಅಂದರೆ ಏನಾಯಿತು ಈಕ್ವಲ್ ಟು 3 ಬಂತು. ದೇರ್ ಫೋರ್ ಸೊ ಆನ್ಸರ್ ಇಸ್ ಕರೆಕ್ಟ್ ಆಯಿತಾ. ಸೊ
ಸೊ ಈ ಮೆಥಡ್ ಕಲ್ತ್ಕೊಂಡ್ರೆ 5 ಮಾರ್ಕ್ಸ್. ಅಂದರೆ ಏನಾಯಿತು 5 + 5 10 ಮಾರ್ಕ್ಸ್.